ಫೈನಾನ್ಷಿಯಲ್ ಡಿಸಿಪ್ಲಿನ್ ಬಗ್ಗೆ ಕೋರ್ಸ್ ಎರಡು ವಾರದಿಂದ we are going on. ಎರಡನೇ ಸಲ ಇದು ದಿಸ್ ಇಸ್ ದ ಸೆಕೆಂಡ್ ಟೈಮ್ ದಟ್ ಯು ಆರ್ ಆಲ್ ಲರ್ನಿಂಗ್ ಫಾರ್ ಫೈನಾನ್ಷಿಯಲ್ ಡಿಸಿಪ್ಲಿನ್. ಬಹಳ ಮುಖ್ಯ. ಹಣದ ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡ್ತಾ ಹೋಗ್ಬೇಕು ನಾವು. ಈ ತರ ಬೇಕಾದಷ್ಟು ರಿಸೋರ್ಸಸ್ ಸಿಗುತ್ತೆ. ಒಂದು ವಿಡಿಯೋ ತೋರಿಸೋದು ಚಿಕ್ಕದಾಗಿ ತೋರಿಸೋದು, ಕೇವಲ 10,000 ಸಂಪಾದನೆ ಮಾಡುವಂತವ್ರು 3,000 ರೂಪಾಯಿ ಉಳಿಸಲೇಬೇಕಾಗಿರುವಂತಹ ಅನಿವಾರ್ಯತೆ ಉಳಿಸಲೇಬೇಕು. ಬೇರೆ ದಾರಿ ಇಲ್ಲ. ನಿಮ್ಗೆ ಇರೋದೇ ಸಂಬಳ 7,000 ಅಂತ ಅಂದ್ಬಿಡ್ಬೇಕು, ಅಷ್ಟರಲ್ಲಿ ಇನ್ನೂ ಮಾಡಿ ಜೀವನ ನಡೆಸಬೇಕು ಅನ್ನೋದು ಬಹಳ ಒಳ್ಳೆ ವಿಚಾರಗಳನ್ನ ಹೇಳ್ತು. ಸೊ ಕಲಿತಾ ನಾವು ಕಲಿತಷ್ಟು ನಾಲೆಡ್ಜ್, ಯಾವಾಗ ಹೇಳ್ತಾರಲ್ಲ ಜ್ಞಾನನೇ ಶಕ್ತಿ, ನಾಲೆಡ್ಜ್ ಇಸ್ ಪವರ್. ನಮ್ಗೆ ಎಷ್ಟು ತಿಳುವಳಿಕೆ ಹೆಚ್ಚಾಗ್ತಾ ಹೋಗುತ್ತೋ ಅಷ್ಟು ನಮಗೆ ಹಣನೂ ಬರ್ತಾ ಹೋಗುತ್ತೆ. ಸರಸ್ವತಿಯಿಂದ ಲಕ್ಷ್ಮಿ ಬರೋದು. ಸರಸ್ವತಿ ಇದ್ದಂತ್ರ ಲಕ್ಷ್ಮಿ ಇಲ್ಲ ಅಂತಂದ್ರೆ ಸರಸ್ವತಿ ಸರಿಯಾಗಿ ಕೊಟ್ಟಿಲ್ಲ ಅಂತ. ಸರಸ್ವತಿ ಸರಿಯಾಗಿ ನೆಲೆ ನಿಂತರೆ, ವಿದ್ಯೆ ಸರಿಯಾಗಿ ನೆಲೆ ನಿಂತ ತಲೆಯೊಳಗಡೆ ಲಕ್ಷ್ಮಿ ಹಿಂದೆನೆ ಬರ್ತಾರೆ, ಲಕ್ಷ್ಮಿ ಜೊತೆಲೇ ಇರ್ತಾರೆ. ಸೊ ಇದನ್ನ ಇನ್ನೂ ಹೆಚ್ಚು ಮಾಡ್ತಾ ಹೋಗೋಣ. ನೀವು ಗಮನಿಸಿದ್ರೆ ಈಗ ಗ್ಲೋಬಲ್ ಯೋಗ ಸಮಿತಿಗೆ ವಾಲಂಟಿಯರ್ ಮಾಡೋದಕ್ಕೆ ಕೆಲವು ಅವಕಾಶಗಳು ಸಿಕ್ಕಿದೆ. ಇದೆಲ್ಲ ಎಕ್ಸ್ಪೋಜರ್. ನಿಮ್ಗೆ ಎಕ್ಸ್ಪೋಜರ್ ಜಾಸ್ತಿ ಸಿಗ್ತಾ ಹೋಗ್ಬೇಕು. ಎಕ್ಸ್ಪೋಜರ್ ಆಗ್ತಾ ಹೋದಷ್ಟು ಅವಕಾಶಗಳು ಏನೇನಿದೆ ಅನ್ನೋದು ಕಾಣಿಸಕ್ ಶುರುವಾಗುತ್ತೆ. ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಪರ್ಚುನಿಟೀಸ್. ಅವಕಾಶಗಳು ಕಂಡಾಗ ನಮಗೆ ಯಾವ ಕಾನ್ಫಿಡೆನ್ಸ್ ಇರುತ್ತೋ ಆ ಕಾನ್ಫಿಡೆನ್ಸ್ ಮಟ್ಟಕ್ಕೆ ತಕ್ಕಂಗೆ ನಾವು ಅವಕಾಶಗಳನ್ನ ಬಳಸ್ಕೊಳ್ತೀವಿ. ಅವಕಾಶಗಳನ್ನ ಬಳಸ್ಕೊಂಡಷ್ಟು ನಮಗೆ ಸಂಪಾದನೆ ಮಾಡೋ ಸಾಧ್ಯತೆ ಹೆಚ್ಚಾಗ್ತಾ ಹೋಗುತ್ತೆ. ಹಣ ಕೆಟ್ಟದಲ್ಲ. ಮೊದಲನೇ ವಿಚಾರ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗಿರೋದು, ಶ್ರೀಮಂತರೆಲ್ಲ ಏನೋ ಕೆಟ್ಟ ಕೆಲಸ ಮಾಡಿ ಸಂಪಾದನೆ ಮಾಡಿದರೆ ಇಲ್ಲ. ಸಂಪಾದನೆ ಮಾಡೋದು ಕೆಟ್ಟ ಕೆಲಸ ಮಾಡಿರೋರು ಇರ್ಬೋದು, ಆದ್ರೆ ಕೆಟ್ಟ ಕೆಲಸ ಮಾಡಿದ್ರೆ ಮಾತ್ರ ಶ್ರೀಮಂತರಾಗೋದಕ್ಕೆ ಸಾಧ್ಯ. ಆದಿರ್ಬಾರ್ದು ಮನಸ್ಸಲ್ಲಿ. ನಾವು ಸರಿಯಾದ ರೀತಿಯಲ್ಲೇ ಕೆಲಸ ಮಾಡ್ತೀವಿ, ಕೆಲಸ ಮಾಡಿ ಸರಿಯಾದ ಮಟ್ಟಕ್ಕೆ ಬೆಳಿತೀವಿ. ನಾವು ಯಾವ ಮಟ್ಟಕ್ಕೆ ಬೇಕಾದ್ರೂ ಬೆಳಿಬಹುದು ಅನ್ನೋದನ್ನ ನಮ್ಮ ಮನಸ್ಸಲ್ಲಿ ಅಂದ್ಕೊಳ್ಬೇಕು. ಹಣದ ಬಗ್ಗೆ ತಾತ್ಸಾರ ಭಾವ ಇದ್ರೆ ನಮ್ಗೆ ಒಲಿಯೋದಿಲ್ಲ. ಹಣ ಆಗಲಿ ವಿದ್ಯೆ ಆಗಲಿ. ಈಗ ಮನುಷ್ಯರನ್ನೇ ನಾವು ನಿಮ್ಮನ್ನ ಯಾರಾದ್ರೂ ತಾತ್ಸಾರ ಮಾಡ್ತಾ ಇದ್ರೆ ನೀವು ಅವ್ರ ಜೊತೆಗೆ ಇಷ್ಟಪಡ್ತೀರಾ? ಹಾಗೇನೆ ಹಣ ಕೂಡ. ನಿಮ್ಮ ಮನಸ್ಸು ಯಾವನ್ನ ಗೌರವಿಸುತ್ತೋ ಅದು ನಮ್ಗೆ ಒಲಿಯಕ್ಕೆ ಶುರುವಾಗುತ್ತೆ. ಹಣವನ್ನ ಗೌರವಿಸಬೇಕು, ಸಂಪತ್ತನ್ನ ಗೌರವಿಸಿ, ಅದ್ರ ಬಗ್ಗೆ ಒಳ್ಳೆ ಒಂದು ಭಾವನೆ ಇರಲಿ, ನಮ್ಗೆ ಬೇಕು ಅಂತ ಇರಲಿ, ಅದನ್ನ ಪಡೆಯುವಂತ ಸಾಮರ್ಥ್ಯ ನಾವು ಬೆಳೆಸ್ಕೊಂತೀವಿ ಅನ್ನೋಂತ ಹಠ ಇರಲಿ. ಸಾಮರ್ಥ್ಯ ಯಾರು ನಮಗೆ ಬದುಕೋದಕ್ಕೆ ಬೇಕಾಗಿರೋದಕ್ಕಿಂತ ಹೆಚ್ಚಿನದನ್ನು ಏನು ಕೂಡ ಏರಿಯ ಜವಾಬ್ದಾರಿ ಸರ್ಕಾರ ತಗೊಳಕ್ಕಾಗಲ್ಲ. ಅಷ್ಟು ಶಕ್ತಿ ಇಲ್ಲ ಸರ್ಕಾರಕ್ಕೆ. ನಾವೇ ನಮ್ಮ ಏಳಿಗೆಯನ್ನ ನಾವು ರೂಪಿಸ್ಕೊಳ್ಬೇಕು. ನಮ್ಮ ಜೀವನವನ್ನ ಕಟ್ಕೊಡೋ ಜವಾಬ್ದಾರಿ ನಮ್ದು. ಜೀವನದ ಇರುವಂತ ಬದ್ಧತೆ, ಕರ್ತವ್ಯ ಸರ್ಕಾರ. ಆದ್ರೆ ಅದ್ರ ಮೇಲೆ ನಾವು ಇರ್ತೀವಿ ಅಂತ ಅನ್ನುವಂತ ಜನಗಳನ್ನ ಯಾರು ಹೆಲ್ಪ್ ಮಾಡಲ್ಲ. ಈಗ ನೀವೆಲ್ಲ ಹೊರಗೆ ಬರಬೇಕು ಅಂತ ಅನ್ಕೊಂಡು ಹೋರಾಟ ಮಾಡ್ತಿರೋದು. ಸೊ ಅಂತವನ್ನ ತಡೆಯಕ್ಕೂ ಆಗ್ತಿಲ್ಲ. ಮುಂದೆ ಬರಬೇಕು ಅನ್ನೋದನ್ನ ಯಾರು ತಡೆಯಕ್ಕೂ ಆಗೋದಿಲ್ಲ. ನಾನು ಇದ್ದಲ್ಲೇ ಇರ್ತೀನಿ ಅಂತ ಅನ್ನೋರಿಗೆ ದೇವರು ಸಹಾಯ ಮಾಡೋಕ್ಕಾಗುತ್ತೆ. ಆ ಕಡೆ ಇಲ್ಲ ನಾವು ಅನ್ನೋದೇ ದೊಡ್ಡ ಸಂತೋಷದ ವಿಷಯ. ಈ ಕಡೆ ಇದೀವಿ, ನಾವು ಮನಸ್ಸಿನಲ್ಲಿ ಬೆಳೀತಾ ಇದೀವಿ. ಮನಸ್ಸಿನಲ್ಲಿ ಬೆಳಿಬೇಕು ಅಂತ ಅನ್ನೋದು ಫಸ್ಟ್ ಪಾಯಿಂಟ್. ಸೊ ಇನ್ನ ನಾವು ಸ್ವಲ್ಪ ಮುಂದಕ್ಕೆ ಹೋಗೋದಾದ್ರೆ ಇದೆಲ್ಲರೂ ನಿಮ್ಗೆ ಈಗಾಗಲೇ ಒಂದು 3-4 ತಿಂಗಳಲ್ಲಿ ನಿಮ್ಗೆ ಅರ್ಥ ಆಗ್ತದೆ. ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನಾವು ಯಾವ್ಯಾವ ವಿಚಾರಗಳ ಬಗ್ಗೆ ಟ್ರೈನಿಂಗ್ ಆಗ್ತಾ ಇದೆ, ಯಾವ್ಯಾವ ವಿಷಯಗಳನ್ನ ನಾವು ಟಚ್ ಮಾಡ್ತಾ ಇದೀವಿ. ಇದೆಲ್ಲದೂ ನಮ್ಮ ವೈಯಕ್ತಿಕ ಜೀವನವನ್ನು ಸುಧಾರಿಸುವಂತ ಅವಕಾಶಗಳು, ನಾಲೆಡ್ಜ್. ಇದು ಮಾಡ್ತಾ ಒಂದು ವರ್ಷದೊಳಗಡೆ ನಾವು ನಾಲೆಜಬಲ್ ಆಗ್ತೀವಿ, ಕಾನ್ಫಿಡೆಂಟ್ ಆಗಿ ಡೆವಲಪ್ ಆಗ್ತೀವಿ. ನಮಗೆ ಧೈರ್ಯ ಬರುತ್ತೆ, ಸಮಾಜದಲ್ಲಿ ಹೋಗಿ ಮಾತಾಡುವಂತ ಶಕ್ತಿ ಬರುತ್ತೆ. ಮುಂದಿನ 1-2 ವರ್ಷಗಳ ಒಳಗಾಗಿ ನಮ್ಮ ಈ ಬ್ಯಾಚ್ ಯಾರಲ್ಲಿ ಒಂದು 60 ಜನ ಪೇರೆಂಟ್ಸ್ ಇರೋರು, ಇವರೆಲ್ಲ ಸೇರಿ ಅಟ್ಲೀಸ್ಟ್ ನಮ್ಮ ಮೊದಲನೇ ಬಿಸ್ನೆಸ್ ಅನ್ನ ಶುರು ಮಾಡ್ಬೇಕು ನಾವು ಮುಂದಿನ 2 ವರ್ಷದ ಒಳಗಾಗಿ. ಮೊದಲನೇ ಬಿಸ್ನೆಸ್ ಶುರು ಮಾಡೋದ್ರಲ್ಲಿ ಕಲಿಯೋದಲ್ಲ, ಕಲಿತಾ ಇಲ್ಲಿ ನೋಡಿ, ಒಂದ್ ಕಡೆ ನಮ್ಗೆ ಜ್ಞಾನ ಬರ್ತಾ ಇದೆ, ನಾಲೆಡ್ಜ್ ಡೆವಲಪ್ ಮಾಡ್ಕೊಳ್ತಾ ಇದೀವಿ. ಒಂದ್ ಕಡೆ ಸಮಾಜದ ಜೊತೆ ಸಂಪರ್ಕದಿಂದ ಜನಗಳ ಜೊತೆ ವ್ಯವಹಾರ ಮಾಡೋದು ಹೇಗೆ, ನಡ್ಕೊಳ್ಳೋದು ಹೇಗೆ, ಯಾರನ್ನ ಹಿಂಗ್ ಮಾತಾಡ್ಬೇಕು, ಕನ್ವಿನ್ಸ್ ಮಾಡೋದು, ಇದನ್ನೆಲ್ಲ ಕಲಿತಾ ಇದ್ವಿ. ಈ ಯೋಗ ಸಮಿತಿ ಈ ತರದ ಬೇರೆ ಬೇರೆ ಅವಕಾಶಗಳು ಸಿಗೋದ್ರಿಂದ ಎಕ್ಸ್ಪೋಜರ್ ಸಿಗ್ತಾ ಇದೆ ಪ್ರಪಂಚಕ್ಕೆ, ಬೇರೆ ವಿಚಾರಗಳನ್ನ ಅರ್ಥ ಆಗ್ತದೆ. ಇದೆಲ್ಲ ಆಗ್ತಾ ಹೋದಾಗ ಒಂದು ಟೈಮ್ ಬರುತ್ತೆ, ಆ ಕಾಲ ಕೂಡ ಬಂದಾಗ ನಾವೊಂದು ವ್ಯಾಪಾರ ಶುರು ಮಾಡ್ತೇವೆ. ಅದನ್ನ ಸಕ್ಸಸ್ಫುಲ್ ಮಾಡೋದಕ್ಕೆ ಬೇಕಾಗಿರುವಂತ ಶಕ್ತಿ ನಮ್ಮಲ್ಲಿರುತ್ತೆ ಒಂದು ಸಂಘಟನೆಗೆ. ಇಷ್ಟು ಉದ್ದೇಶಗಳಿದೆ. ಸೊ ನೀವೆಲ್ಲರೂ ಕಮಿಟೆಡ್ ಆಗಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಬಹಳ ಸಂತೋಷ. ನಮ್ಮ ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಕಮಿಟ್ಮೆಂಟ್ ಇದೆ, ಶಕ್ತಿ ಬರುತ್ತೆ. ನಾವು ಮಾಡಬೇಕು ಅಂತ ಹಠ ಹಿಡಿದು ನಿಂತ್ರೆ ಭಗವಂತ ಸಹಾಯ ಮಾಡ್ತಾನೆ ಅನ್ನೋದು ಇತಿಹಾಸದಲ್ಲಿ ಬೇಕಾದಷ್ಟು ಸಾಕ್ಷಿ ಇದೆ. ಅದಕ್ಕೆ ನಮಗೂ ಸಹಾಯ ಮಾಡ್ತಾನೆ ಭಗವಂತ, ಅದೇನೋ ಆಗುತ್ತೆ. ಸೊ ಎಲ್ಲೇ ಯಾವುದೇ ಮಕ್ಕಳಿರ್ಲಿ, ನಿಮ್ಮ ತರ ಪೇರೆಂಟ್ಸ್ ಇರುವಂತಹ ಕುಟುಂಬಗಳ ಮಕ್ಕಳಿಗೆ, ನಿಮ್ಮ ತರ ಪೇರೆಂಟ್ಸ್ ಅಂತಂದ್ರೆ ಆರ್ಥಿಕವಾಗಿದೆಯಲ್ಲ, ಫೈನಾನ್ಷಿಯಲ್ ಸ್ಟೇಟಸ್ ಎಷ್ಟು ಕೆಳಗಿರ್ಬೋದು, ಇಲ್ಲಿ ನಾವು ಸರಿಯಾಗಿರ್ತೇವೆ. ಫೈನಾನ್ಷಿಯಲ್ ಸ್ಟೇಟಸ್ ಇವತ್ತಲ್ಲಿ ನಾಳೆ
ಬುದ್ಧಿ ಸರಿ ಇಲ್ಲ ಅಂತಂದ್ರೆ ಇವತ್ತು 3 ಕೋಟಿ ಇರುವಂತವರು ಇನ್ನು 10 ವರ್ಷಕ್ಕೆ 0 ಆಗೋದಕ್ಕೆ 10 ವರ್ಷ ಬೇಕಿಲ್ಲ. ಹಾಳು ಮಾಡೋದಕ್ಕೆ ಬುದ್ಧಿ ಸರಿ ಇಲ್ಲದೆ ಇದ್ದವರಿಗೆ ಅದು ಹೇಳ್ತಾರಲ್ಲ, ಕೂತು ತಿನ್ನೋರಿಗೆ ಕೊಡ್ಬೇಕು ಎಷ್ಟು ಸಾಕಾಗುತ್ತೆ. ಆದ್ರೆ ಬದುಕಲೇಬೇಕು ಅಂತ ಹಠ ಹೇಳ್ತಾರೆ. ಇಡೀ ಪ್ರಪಂಚ ನಿಂತ್ಕೊಂಡು ಅದನ್ನು ಮುಂದ್ಕೊಂಡು ಕಂಪ್ಲೀಟ್ ಫೋಕಸ್ ಮಾಡ್ತಾರೆ. ಎಲ್ಲ ಪೇರೆಂಟ್ಸ್ ಒಟ್ಟಾಗಿ ಬೆಳೀತಾ ಹೋದಾಗ ಎಂತ ಶಕ್ತಿ ಆಗಿದ್ದು ಅನ್ನೋದು ನೀವು ಇವಾಗ ಇಮ್ಯಾಜಿನ್ ಮಾಡಕ್ ಸಾಧ್ಯ ಅಂತ ಇಮ್ಯಾಜಿನ್ ಮಾಡಿ. ಬಟ್ ಮುಂದಿನ 5 ವರ್ಷದಲ್ಲಿ ಎಷ್ಟು ಪವರ್ಫುಲ್ ಇರ್ತೀರ ಅಂತ ಅನ್ನೋದು 5 ವರ್ಷ ಆಗ್ತಾ ಪ್ರಪಂಚ ಗೊತ್ತಾಗುತ್ತೆ. ನಿಮಗೆ ಶುರುವಾಗುತ್ತೆ. ಸಂಘಟನೆಯ ಶಕ್ತಿ ಏನು, ಎಲ್ಲರೂ ಒಟ್ಟಾಗಿ ಸೇರಿ ನಾವು ಜೀವನ ಕಟ್ಕೊಳ್ತೀವಿ ಅಂತ ನಿರ್ಧಾರ ಮಾಡಿದಾಗ ಏನಾಗುತ್ತೆ ಅನ್ನೋದರ ಎಕ್ಸಾಂಪಲ್. ಇಡೀ ಪ್ರಪಂಚದಲ್ಲಿ ನಿಮ್ಗೆ ಈ ಥರದ ಒಂದು ಎಕ್ಸಾಂಪಲ್ ಇಲ್ಲ. ಸೊ ನೀವೆಲ್ಲ ಮಾಡ್ತಿರೋದು ಪ್ರಪಂಚದ ಮೊದಲನೇ ಈ ರೀತಿಯ ಸಂಘಟನೆ. ಶಾಲೆಯ ಕೇಂದ್ರದಲ್ಲಿ ಇಟ್ಕೊಂಡು ಸಮಾಜ ಸಂಘಟಿತವಾಗುವುದು ಯಾವುದಕ್ಕೆ ನಾವೇನೋ ಹೋರಾಟ ಮಾಡಬೇಕಾಗಿ ಅಲ್ಲ. ನಾವು ಸರ್ಕಾರ ಸರಿ ಇಲ್ಲ, ಸರ್ಕಾರ ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಅಂತ ಹೇಳೋದಲ್ಲ. ಸರ್ಕಾರ ಮಾಡಬೇಕು, ಸರ್ಕಾರ ಮಾಡಬೇಕು. ನಾವು ಹೋರಾಟ ಮಾಡ್ತೇವೆ, ನಮ್ಮ ಜೀವನ ನಾವು ಒಬ್ಬರಿಗೂ ಸಹಾಯ ಮಾಡ್ಕೊಂಡು ನಾವು ಬೆಳಿತೀವಿ ಅನ್ನೋ ಹೋರಾಟದಲ್ಲಿ ವೆರಿ ಪಾಯಿಂಟಸ್. ಟ್ರೈ ಟು ಬ್ರಿಂಗ್ ಆಲ್ ರೆಸ್ಪಾನ್ಸಿಬಲ್ ಫ್ಯಾಮಿಲೀಸ್ ಟುಗೆದರ್. ಜವಾಬ್ದಾರಿ ಇರುವಂತ ಕುಟುಂಬಗಳೆಲ್ಲ ಒಟ್ಟಾಗಿದ್ದಾರಣ, ಆ ಕುಟುಂಬಗಳೆಲ್ಲ ಸೇರಿ ಒಟ್ಟಾಗಿ ಬೆಳೆಯೋಣ. ಬಟ್ ನನ್ನ ಟಾರ್ಗೆಟ್ ಏನಂತಂದ್ರೆ ಮುಂದಿನ 2 ವರ್ಷದಲ್ಲಿ ವಿ ನೀಡ್ ಟು ಹ್ಯಾವ್ ಅವರ್ ಫಸ್ಟ್ ವಯಬಲ್ ಪ್ರಾಫಿಟಬಲ್ ಬಿಸ್ನೆಸ್. ಅದರಲ್ಲಿ ಇನ್ವಾಲ್ವ್ ಆಗುವಂತವರೆಲ್ಲರೂ ಇನ್ನೊಂದು 2 ವರ್ಷದಲ್ಲಿ ಬೆಳವಣಿಗೆ ಶುರು. ಫೈನಾನ್ಷಿಯಲ್ ಎಜುಕೇಶನ್ ಇನ್ನೂ ಹಂಗೆ ಮುಂದುವರಿಯುತ್ತೆ. ಇದೆಲ್ಲ ಇನ್ನೂ ಸ್ಟಾರ್ಟಿಂಗ್ ಅಷ್ಟೇ. ಅವ್ರೇನೆಲ್ಲ ಹೇಳಿದ್ರು ಮ್ಯೂಚುವಲ್ ಫಂಡ್ಸ್, ಸ್ಟಾಕ್ಸ್, ಬೇರೆ ಬೇರೆ ಮಾರ್ಕೆಟ್ಸ್, ಹಣನ ಅರ್ಥ ಮಾಡ್ಕೊಳ್ಳುವಂತ ಟ್ರೈನಿಂಗ್ ಇನ್ನೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಷ್ಟು. ಸೊ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ